ದೇವಸ್ಥಾನ ಗಂಟೆ ಸದ್ದಿಗಿಂತ ಮುಂಚೆ, ಚರ್ಚಿನ ಪ್ರಾರ್ಥನೆಗಿಂತ ಮುಂಚೆ, ಮಸೀದಿಯ ನಮಾಜ್ಗಿಂತ ಮುಂಚೆ ನಮ್ಮ ಕಣ್ಣಿಗೆ ಬೀಳೋದು ಬಾರ್ ಮತ್ತು ವೈನ್ ಸ್ಟೋರ್ ಬೋರ್ಡ್ಗಳು. ಇದು ಕಲ್ಯಾಣ ರಾಜ್ಯದ ಲಕ್ಷಣವೇ? ನಮ್ಮ ಪಕ್ಕದ ನೆರೆರಾಜ್ಯವಾದಂತಹ ತಮಿಳುನಾಡಿನಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ದಳಪತಿ ವಿಜಯ್, ಟಿವಿಕೆ ಪಕ್ಷದ ನಾಯಕ, ಇವರು ಧಾರ್ಮಿಕ ಸ್ಥಳಗಳಲ್ಲಿ ದೇವಸ್ಥಾನ, ಮಸೀದಿ ಮತ್ತು ಚರ್ಚ್ಗಳ ಸಮೀಪವಿದ್ದಂತಹ 717 ಬಾರು ಹಾಗೂ ವೈನ್ ಸ್ಟೋರ್ಗಳನ್ನು ಮುಟ್ಟಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ. ತಮಿಳುನಾಡು ಸರ್ಕಾರ ಜನಸಾಮಾನ್ಯರ ನೆಮ್ಮದಿಗೆ ಆದ್ಯತೆ ನೀಡಿರುವಾಗ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏಕೆ ಈ ಇಚ್ಛಾಶಕ್ತಿ ಇಲ್ಲ? ಬೇರೆ ಜಿಲ್ಲೆಗಳ ಮಾತು ಆಮೇಲಿರಲಿ, ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ನಿಯಮಗಳನ್ನು ಗಾಳಿಗೆ ತೂರಿ ಧಾರ್ಮಿಕ ಸ್ಥಳಗಳು ಮತ್ತು ಶಾಲೆಗಳ ಪಕ್ಕದಲ್ಲೇ ಮದ್ಯದ ಅಂಗಡಿಗಳು ರಾಜಾರೋಷವಾಗಿ ಕಾರ್ಯಾಚರಣೆ ನಡೆಸುತ್ತಿವೆ. ಊಟಿ ಗೇಟ್ ಬಳಿ ಎಡಭಾಗದಲ್ಲಿ ವೈನ್ ಸ್ಟೋರ್ ಇದ್ದರೆ ತೀರಾ ಅಕ್ಕಪಕ್ಕದಲ್ಲೇ ಚರ್ಚ್ ಇದೆ. ಕೋಟಳ್ಳಿ ಸರ್ಕಲ್ನಲ್ಲಿ ಎಡಭಾಗದಲ್ಲಿ ವೈನ್ ಸ್ಟೋರ್ ಇದ್ದರೆ ಅದರ ಹಿಂದೆಯೇ ಮಸೀದಿ ಇದೆ. ನಾಗರತ್ನಮ್ಮ ಸ್ಕೂಲ್ ಹತ್ತಿರ ಜ್ಞಾನ ದೇವಸ್ಥಾನದ ಜೊತೆಗೆ ಆಂಜನೇಯ ದೇವಸ್ಥಾನ ಇದ್ದರೂ ಕೂಡ ಅದರ ಕೂಗಳತೆಯ ದೂರದಲ್ಲೇ ವೈನ್ ಸ್ಟೋರ್ ತಲೆ ಎತ್ತಿದೆ. ಮದ್ಯದ ಹಣದಿಂದಲೇ ಗ್ಯಾರಂಟಿ ಯೋಜನೆಗಳನ್ನು ನಡೆಸಬೇಕೆಂದಿಲ್ಲ. ಅದಕ್ಕೆ ಬೇರೆ ಆದಾಯದ ಮೂಲಗಳನ್ನು ಹುಡುಕಿ ಒಂದೆಡೆ ಪೆಟ್ರೋಲ್ ಬೆಲೆ ಏರಿಸಿ ಜನಸಾಮಾನ್ಯರ ಕಿಸೆಗೆ ಕತ್ತರಿ ಹಾಕಿದ್ದೀರಿ, ಇನ್ನೊಂದೆಡೆ ಮದ್ಯದ ವ್ಯಾಪಾರ ನಂಬಿ ಸರ್ಕಾರ ನಡೆಸುತ್ತಿದ್ದೀರಿ. ಇದು ಜನಸಾಮಾನ್ಯರ ಮೇಲಿನ ದಬ್ಬಾಳಿಕೆಯಾಗಿದೆ ಸ್ನೇಹಿತರೆ. ಹಾಗಾಗಿ ಶಾಲಾ ಕಾಲೇಜು ಧಾರ್ಮಿಕ ಕೇಂದ್ರಗಳಿಂದ ಇಂತಿಷ್ಟ ಮೀಟರ್ ವ್ಯಾಪ್ತಿಯೊಳಗೆ ಮದ್ಯದ ಅಂಗಡಿಗಳು ಇರಬಾರದು ಎಂಬ ಕಠಿಣ ನಿಯಮಗಳು ಜಾರಿಗೆ ತಂದು ತಕ್ಷಣವೇ ಗುಂಡ್ಲುಪೇಟೆ ಹಾಗೂ ರಾಜ್ಯಾದ್ಯಂತ ಇರುವಂತಹ ಇಂತಹ ಅನಧಿಕೃತ ಬಾರ್ಗಳನ್ನು ತೆರವುಗೊಳಿಸಿ. ಮದ್ಯದ ಅಮಲಿನಲ್ಲಿ ಎಷ್ಟೋ ಕುಟುಂಬಗಳು ಬೀದಿಗೆ ಬೀಳುತ್ತವೆ. ಹೆಣ್ಣು ಮಕ್ಕಳ ತಾಳಿಯ ಭಾಗ್ಯ ಕಮರುತ್ತಿದೆ. ತಮಿಳುನಾಡು ಸರ್ಕಾರ ಜನರ ಬದುಕನ್ನು ಹಸನು ಮಾಡಲು ದಿಟ್ಟ ಹೆಜ್ಜೆ ಇಟ್ಟಿದೆ. ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ತಮಿಳುನಾಡಿನ ಆಡಳಿತ ವೈಖರಿಯನ್ನು ಅನುಸರಿಸಲಿ. ಖಜಾನೆ ತುಂಬಿಸಲು ಮದ್ಯದ ಬಾಟಲ್ ಹಿಡಿಯುವುದನ್ನು ಬಿಟ್ಟು ಜನರ ನೆಮ್ಮದಿ ಕಾಯಲು ಕಾನೂನಿನ ಚಾವಟಿ ಹಿಡಿಯಿರಿ. ಧರ್ಮ ಮತ್ತು ಜ್ಞಾನದ ಕೇಂದ್ರಗಳ ಪಕ್ಕದಲ್ಲಿರುವ ವೈನ್ ಸ್ಟೋರ್ಗಳನ್ನು ತಕ್ಷಣವೇ ಮುಚ್ಚಿಸಿ ಜನಸಾಮಾನ್ಯರ ಭಾವನೆಗೆ ಮುಕ್ತಿ ನೀಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ.